ಹೇಳಿ ನೋಡ್ ನಾನು ಲಘು ಲಘು ಹೋಗ್ಬೇಕು ದವಾಖಾನಿಗೆ ಮೊದ್ಲು ಕರ್ಕೊಂಬರ್ಬೇಕು ಜ್ಯೋತಿನ ಅಂತ ಹೇಳಿ. ಇಬ್ರು ಅಕ್ಕನೂ ಇಲ್ಲ ತಮ್ಮನೂ ಇಲ್ಲ. ಅದ ಬ್ಯಾರೆ ಏನಾರ ತವ್ರ ಮನೆಗೆ ಹೋಗೋದಾಗಿದ್ರ ಇಟತ್ತಿ ತಯಾರಾಗಿ ನಿಂದ್ರತಿದ್ಲ. ಎಲ್ಲ ನನ್ನ ಕರ್ಮ. ಏ ಪಾರ್ವತಿ, ಏ ಪಾರ್ವತಿ. ಅಯ್ಯಯ್ಯಯ್ಯ ನನ್ನ ಕಿವಿ ಅನ್ನವು ಹಾಳಾಗಿ ಹೋದ್ವು. ಎದಕ್ಕೆ ಹಂಗ ಕೂಗಾಡಕತ್ತೀರಿ? ಏನಾಗೈತಿ? ನಿನ್ ತಮ್ಮ ಇಲ್ಲದನ ಹೇಳಿದ್ದಿಲ್ಲ ನಾನು ಲಗುನ ಹೋಗ್ಬೇಕು ದವಾಖಾನಿಗೆ ಅಂತಂದು. ಏನ್ ನಿನ್ ತಮ್ಮ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾನ? ಏನ್ ಕುಂಕರ್ಣ ಏನ್ ಮಾಡಕತ್ತಾನವ? ಅಯ್ಯೋ ಯಾಕ್ರಿ ನನ್ನ ತಮ್ಮನ ಏನು ಅಷ್ಟು ಅಯೋಗ್ಯನ್ ಮಾಡಿರ ಹೆಂಗ್ ನೀವು? ನೋಡ್ರಿ, ಅಯೋಗ್ಯನ್ ಮಾಡಿ ಏನೋ ಅಂತಾರ. ಊರಾಗ ಅವನಷ್ಟು ಅಯೋಗ್ಯನ್ ಎಲ್ಲೂ ನೋಡೇ ಇಲ್ಲ ನಾನು. ಕರ್ಮ, ಏನ್ ಮಾಡಕ್ಕಾಗಲ್ಲ. ಅದ ಅಯೋಗ್ಯನ ಕರಿ ಒಂದ್ ಸ್ವಲ್ಪ ಲಘು ಲಘು ಹೋಗ್ಬೇಕು ದವಾಖಾನಿಗೆ. ಆಗ್ಲೇ ಜಾನ್ಕಿ ಮತ್ತೆ ವಿನಯ್ ಇಬ್ರು ಅಲ್ಲೋಗಿ ನಿಂತಾರ ದವಾಖಾನ್ಯಾಗ. ಈಗ ನಾವ ಹೋಗೋದ್ ಲೇಟ್ ಆಗಿರೋದು. ಏನ್ರಿ ಏನಾಗ್ಬಿಡುತ್ತ? ಒಂದ್ 10 ನಿಮಿಷ ಲೇಟ್ ಆಗೋದ್ರೆ ನಿಮ್ಮ ಮಗಳಿಂದ ಸತ್ತೋಗ್ಬಿಡ್ತಾಳನೆ. ಏ ಪಾರ್ವತಿ, ಯಾಕೆ ಕೂಗಾಡ್ತೀರಿ? ಏನಾಗೈತಿ? ಮುಂಜಾನಿಂದ ಕೂಗಾಡಕತ್ತೀರಲ್ಲ. ಏನ್ ಅನಬಾರ್ದೇನ್ ಅಂದಿಲ್ಲ. ನಾವೇನು ಒಂದ್ 10 ನಿಮಿಷ ಲೇಟ್ ಆಗೋಗ್ಬಿಟ್ರೆ ನಿಮ್ಮ ಮಗಳಿಗೆ ಏನು ಆಗಿ ಒಮ್ಮಕ್ಳೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕೊಳ್ಳೋಣ ಅನ್ನಂಗ ಮಾಡ್ತೀರಿ ನೀವು. ಏನು ಆಗೋದಿಲ್ಲ, ಸ್ವಲ್ಪ ಸಮಾಧಾನವಾಗಿರ್ರಿ. ಬರ್ತಾ ನನ್ನ ತಮ್ಮ ಜಳಕಕ್ಕೆ ಹೋಗ್ಯಾನ. ಜಳಕ ಮುಗಿಸಿ ಮತ್ತೇನು ಬಟ್ಟೆ ಗಿಟ್ಟಿ ಹಾಕ್ಯಬೇಕಾ? ಹಾಗ ಬರ್ಬೇಕ ನನ್ನ ತಮ್ಮ. ಅಕ್ಕ ಯಾಕಕ್ಕ ಮಾವರ್ ಹಂಗ್ ಕೂಗಾಡಕತ್ತಾರ? ಏನಿಲ್ಲ ಬಾರಪ್ಪ, ಅದ ಲೇಟ್ ಆಗೈತಲ್ಲ ಹೋಗೋದು. ಆಗ್ಲೇ ಅಲ್ಲಿ ಮುದ್ದಿನ ಮಕ್ಕಳು ಹೋಗ್ಬಿಟ್ರಂತಲ್ಲ ದವಾಖಾನಿ ಮುಂದ. ಅದಕ್ಕ ನನಗೂ ನಿನಗೂ ಬಯಕತ್ತಾರ. ಮುಂಜಾನೆ ಎದ್ದು ಕೂಗಾಡೋದೈತಲ್ಲ, ಅದೇನ ಅಂತಾರಲ್ಲ ಹಂಗ. ಉತ್ತರನ್ ಪೌರುಷ ಒಲಿ ಮುಂದ ಅಂದಂಗ ನಿಮ್ಮ ಮಾವನ್ ಪೌರುಷ ನನ್ನ ಮುಂದ ಅಷ್ಟ. ಅಳಿಯಾರ ತಗೊಂಡಿರಲ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಅದೇನೇನಿತ್ತು ಎಲ್ಲಾನು? ಏನ್ರಿ ಹಿಂಗ ಹೋಗುನನ್ರಿ ಬರಿಗೈಲೆ? ಏನು ಇಲ್ಲಿ ತಗೊಂಡಿಲ್ಲ ನೀವು ಡಾಕ್ಯುಮೆಂಟ್ಸ್? ಮಾವಾರ ಕಾರ್ನಾಗೆಲ್ಲ ಇಟ್ಟು ಬಂದು ಕಾರು ಹೊರಗೆ ಹಚ್ಚಿ ಬಂದಿನ್ರಿ. ಈಗ ನೀವು ಬಂದ್ರಿ ಅಂದ್ರೆ ಹೊರಡೋದು ಅಷ್ಟೇ. ಈಗ ಎಲ್ಲ ರೆಡಿ ಆಗೈತ್ರಿ. ಅದಾವ್ರಿ, ಎಲ್ಲ ಅದಾವ್ರಿ ಕಾರ್ನಾಗ. ಬರ್ರಿ, ನಾನು ಕಾರ್ ತೆಗ್ದೀನಿ, ಬರ್ರಿ. ಅಕ್ಕ ಬಾ ಅಕ್ಕ. ಲೋಯಪ್ಪ ನಾಷ್ಟ ಮಾಡಿಲ್ಲ ಲೋಯಪ್ಪ ನೀನ? ಅಕ್ಕ ಏನು ಬ್ಯಾಡ ಬಾ, ನಂಗೆ ಯಾಕ ಇವತ್ತು ಮನಸ್ಸ ಇಲ್ಲ ನಾಷ್ಟ ಮಾಡಕ್ಕೆ. ಪಾಪ ನನ್ನ ಹೆಂಡ್ತಲ್ಲಿ ತಿಂದ್ಲ ಬಿಟ್ಲ, ನಾನು ಇಲ್ಲೇ ಅದೀನಿ, ಹೋಗಿಲ್ಲಲ್ಲ. ಅದಕ್ಕೆ ನಂಗೆ ಸಮಾಧಾನ ಆಗೋಲ್ದು. ನಂಗೇನು ನಾಷ್ಟ ಬೇಡ ಬಾ ಅಕ್ಕ, ಹೋಗೋಣ. ಬರ್ರಿ ಮಾವರ ಹೋಗೋಣ. ಬಂದೇನಾ? ಯಾ ದರಿದ್ರ, ಅದೇನು ಅವಸರನ ದರಿದ್ರನ ಮನೆ ಕರ್ಕೊಂಬರಕ್ಕ? ಬಂದೆ. ವಿನಯಣ್ಣ. ಜಾನು ಹೇಳಮ್ಮ. ಯಾಕಣ್ಣ ಬೇಜಾರು ಮಾಡ್ಕೊಂಡಿ? ನೋಡಮ್ಮ ಅಲ್ಲಿ ಪಾಪ ಜ್ಯೋತಿ. ನಂಗೆ ಜ್ಯೋತಿ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲವ. ಏನು ಎಂತ ಅದು ಏನು ಕಾಯಿಲೆ ಅಂತಲೂ ಗೊತ್ತಾಗ್ಲಿಲ್ಲಲ್ಲ ಕೊನೆವರೆಗೂ. ಆಯ್ತು ಬಿಡ, ಈಗ ಮನೆಗೆ ಕರ್ಕೊಂಡು ಹೋಗ್ತೀವಲ್ಲ, ಮನೆಗೆ ಕರ್ಕೊಂಡು ಹೋದ್ಮೇಲೆ ಈ ದವಾಖಾನೆ ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು ಕರ್ಕೊಂಡೋಗಿ ಈ ನಮ್ಮ ಮಾವನ್ ಕರ್ಕೊಂಡು ಹೋಗೋದ ಬೇಡ. ಅಲ್ಲಿ ಅದೇನೋ ಎಂತೋ ಅವ ಎಲ್ಲಿರ್ತಾನಲ್ಲಿ ಏನಾರು ಒಂದು ಕೆಟ್ಟದ್ದಾಗುತ್ತಂತ ಅನ್ಸುತ್ತೆ ನನಗೆ. ಅದಕ್ಕೆ ಅವ್ನು ಬಿಟ್ಟು ಅವ್ನಿಗೆ ಹೇಳಲಾರ್ದ ನಾನು ನೀನು ಹೋಗೋಣ. ಹೋಗಿ ಕರ್ಕೊಂಡೋಗಿ ಆಕೆಗೆಲ್ಲ ಪೂರ ಬಾಡಿ ಪೂರ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಬರೋಣ. ಹ್ಞೂ ಅಣ್ಣ, ಆತು, ಹಂಗೆ ಮಾಡೋಣ ತಗೋ. ಅಪ್ಪಗೆ ಫೋನ್ ಮಾಡಿದ್ದೇನ? ಈಗ ಚಿಕ್ಕಮ್ಮ ಇನ್ನೂ ಬರಲೇ ಇಲ್ಲ, ಮಾವನೂ ಬರಲಿಲ್ಲ. ನಮಗೆ ನೋಡಿದ್ರೆ ಲಘು ಬರಕ್ಕೆ ಹೇಳಿದ್ರು ಅಪ್ಪಾಜಿ, ಇವರ ಬಂದಿಲ್ಲ ಇನ್ನ. ಚಿಕ್ಕಮ್ಮ ಬಿಡ್ಬೇಕಲ್ಲ ಲಘು ಲಘು ಅಪ್ಪಾಜಿನ ಬರಕ. ಅದಕ್ಕೆ ಅವರು ಅಲ್ಲಿ ಊರಿಗೆ ಹೋಗಕ್ಕವಲ್ಲ ಅಂತಾರೆ. ಮತ್ತೇನು ಮಾಡೋಕ್ಕಾಗಲ್ಲಲ್ಲ, ಹೋಗಲೇಬೇಕು. ತಾಳಿ ಕಟ್ಟಿಬಿಟ್ಟಾರಲ್ಲ ಆಕೆಗೆ. ಅಣ್ಣ, ಚಿಕ್ಕಮ್ಮ ಬಂದ್ರ ನೀ ಏನೋ ಅನ್ನಕ್ಕೆ ಹೋಗ್ಬೇಡ, ಸ್ವಲ್ಪ ಸುಮ್ಮನೆ ಇದ್ಬಿಡು. ಅಕ್ಕಗೆ ಬೇರೆ ಭಾಳ ಆರಾಮಿಲ್ಲ. ಸುಮ್ಮನೆ ದವಾಖಾನೆಗೆ ಏನು ರಗಳೆ ಆಗೋದು ಬೇಡ. ಆಮೇಲೆ ಅವ್ರು ಅಲ್ಲಿ ಕರ್ಕೊಂಡು ಹೋಗಲ್ಲ, ನಂಗೆ ಗೊತ್ತು. ನಾನು ನೀನು ನಮ್ಮ ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಹೋಗೋಣ. ಅಲ್ಲೇ ಹೆಂಗೂ ಗೌರಿ ಅದಾಳ, ಕಿರಣ್ ಅದಾರ, ನಾನು ಇರ್ತೀನಿ, ನೀನು ಇರ್ತೀರಿ, ಚಿಕ್ಕಮ್ಮ ಇರ್ತಾರ, ಹೆಂಗೋ ನೋಡ್ಕೊಳ್ಳೋಣಂತ. ಇಲ್ಲಿ ಈ ಚಿಕ್ಕಮ್ಮನ ಹತ್ರ ಬೇಡ ಅಣ್ಣ. ನಾನು ನಿನ್ನೆ ಹೇಳಿನ ಅಪ್ಪಾಜಿಗೆ, ನಾವೇನಲ್ಲಿ ಬರಲ್ಲ, ಇಲ್ಲೇ వచ్చి ಚಿಕ್ಕಮ್ಮರ ಊರಾಗ ಇರ್ತೀವಿ ಅಂತೇಳಿ. ಓಹೋ ಮೇರಿ ಜಾನಕಿ ಬಂದ್ಬಿಟ್ಟಾಳಗ್ಲೆ, ನನ್ನ ಕನಸಿನ ರಾಣಿ. ಇವನು ಬಂದಾನಲ್ಲ ಚಟ್ರದಲ್ಲಿ ಅವ. ಜಾನು ಮಾವ ಬಂದ್ರ? ಅಪ್ಪಾಜಿಯರು ಬರಲಿಲ್ಲನ್ರಿ ಚಿಕ್ಕಮ್ಮರು? ಜಾನು ಬಂದರು. ಹೆಂಗದಳವ ನಿಮ್ಮಕ್ಕ? ನೋಡ್ದ? ನಿಮ್ಮಕ್ಕನ ನೋಡಿ ಮಾತಾಡಿಸ್ದೇನವ? ಮಾತಾಡಿದ್ಲಾ ನಿಮ್ಮಕ್ಕ? ಇಲ್ರಿ ಮಾವ, ನಾ ಇನ್ನೂ ಒಳಗೆ ಹೋಗಿಲ್ರಿ. ಅದೇನೋ ಫಾರ್ಮಾಲಿಟೀಸ್ ಇದ್ವಲ್ರಿ,
ಅದು ಎಲ್ಲ ಮುಗಿಸ್ಬೇಕಾಗಿತ್ತಂತ ಹೇಳಿ ನಾನು ಬೆಲ್ಲಿನ ಸೆಕ್ಷನ್ಗೆ ಹೋಗಿದ್ದೆ. ವಿನಯಣ್ಣ ಡಾಕ್ಟರ್ ಮೀಟ್ ಆಗಕ್ಕೆ ಹೋಗಿದ್ದ. ನಾವು ಈಗಲೇ ಬಂದಿವ್ರಿ, ಅವನ್ನೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು. ಅದಕ್ಕೆ ಅಪ್ಪಗೆ ಒಂದು ಫೋನ್ ಮಾಡಿ ಕೇಳೋಣ ಎಲ್ಲದಾರ ಅಂತ ಹೇಳಿ ಅಂದ್ಕೊಂಡೆ. ಅಷ್ಟರೊಳಗೆ ನೀವು ಬಂದ್ರಿ. ಅಪ್ಪ ಎಲ್ಲದಾರ್ರಿ? ಜಾನು ಬಾಯ್ಲಿ. ಬನ್ನೆವ ಮಗಳ. ಏನಂದ್ರು ಡಾಕ್ಟರ್ ವಿನಯ? ಚಿಕ್ಕಮ್ಮ ಆರಾಮದಿರಿ? ಏನಾರಮ್ಮ ಏನ ಬಿಡವ, ಒಬ್ಬೇಕೆ ಇರ್ತೀನಿ ಮನ್ಯಾಗ. ಸತ್ರು ಕೆಟ್ರು ಅನು ಅಂದ್ರು ಇಲ್ಲ, ಆಪತ್ತಂದ್ರು ಯಾರು ಇರಲ್ಲ. ನಿಮ್ಮ ಅಪ್ಪಗ ಮಕ್ಕಳ ಚಿಂತೆ ಬಿಟ್ರ ಹೆಂಡತಿ ಚಿಂತೆ ಇಲ್ಲ ಇಲ್ಲ. ಏನ್ ಮಾಡ್ಬೇಕು ನೋಡು ಹೆಂಗಾಗಿನ್. ಒಬ್ಬೇಕೆ ಇದ್ದ ಚಿಂತೆ ಮಾಡಿ ಅರ್ಧ ಜೀವಾಗಿನ್ ಬಿಡ ಯಾವ ಜಾನಕಿ. ಹೌದ್ರಿ ಚಿಕ್ಕಮ್ಮ, ಹೌದ್ರಿ. ನಾನು ಅಪ್ಪಾಜರಿಗೆ ಹೇಳ್ತೀನಿ ರೀ, ನಾವಿಲ್ಲಿ ಆರಾಮಿರ್ತೀವಿ, ಚಿಕ್ಕಮ್ಮನ ಜೊತೆಗೆ ನೀವು ಚಿಕ್ಕಮ್ಮನ ಜೊತೆಗೆ ಆರಾಮಾಗಿರ್ರಿ ಅಂತೇಳಿ. ಅವರು ಕೇಳೋದೇ ಇಲ್ಲರಿ. ಮತ್ತು ಕೆಲಸನೂ ಇಲ್ಲಿ ಹೊಲ ಅದಾವು, ಅಲ್ಲಿ ಫ್ಯಾಕ್ಟ್ರಿ ಅದಾವು. ಹಾಗಾಗಿ ಅವ್ರಿಗೆ ಅಲ್ಲಿ ಇಲ್ಲಿ ಓಡಾಡಿ ಪಾಪ ಅಪ್ಪಗೂ ಜಾಸ್ತಿನೇ ಸುಸ್ತಾಗತ್ತೆ ರೀ ಚಿಕ್ಕಮ್ಮ. ಅವರು ಪಾಪ ಬಂದಾಗೆಲ್ಲ ಕಾಲು ನೋವು ಬೆನ್ನು ನೋವು ಅಂತಿರ್ತಾರೆ ರೀ. ನಿಮ್ದು ಹೀಗೆ ಕೇಳಕ್ಕದಾರವ, ನಿಮ್ದು ಕೇಳಕ ನಿಮ್ಮ ಅಪ್ಪದನ, ನಿಮ್ಮ ಅಪ್ಪನ ಕೇಳಕ್ ನೀವು ಮಕ್ಕಳದಿರಿ. ನಾನೇನು ಮಾಡೋಣವ, ನನ್ನ ಹೊಟ್ಟೆಗೆ ಒಂದು ಹುಲ್ಲು ಹುಟ್ಲಿಲ್ಲ. ನಂದು ಕೇಳಕ್ ಯಾರವ? ಹೇಳಾರ ಕೇಳಾರ ಯಾರಿಲ್ಲ. ಒಂದ ಗೂಗಿ ಹಂಗ ಇರ್ತೀನಿ ಮನ್ಯಾಗ. ಏನ ಎಲ್ಲರೂ ಅಂತಾರ ಸಾವುಕಾರ ನಿಂತಿ ಬಂಗಾರದ ಮನ್ಯಾಗ ಇರ್ತಾಳೇನ ಅಂತಂದು. ಅವ್ರಿಗೆಲ್ಲ ಏನ್ ಗೊತ್ತವ ಜಾನಕಿ, ನಾ ಬಂಗಾರದ ಪಂಜರದಾಗ ಇರ್ತೀನಿ ಅಂತೇಳಿ ಹೇಳೀನ. ಚಿಕ್ಕಮ್ಮ, ಈಗ ಜೊತೆಕ್ಕನ್ ಕರ್ಕೊಂಡು ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತೀವ್ರಿ. ಅಲ್ಲಿ ಹೋದ್ಮೇಲಿಂದ ಅಪ್ಪ ಇನ್ಮ್ಯಾಗ ಮನೆಗೆ ದಿನ ಬರ್ತಾನಂತ್ರಿ. ಇವಾಗ ನೀವು ಚಿಂತೆ ಮಾಡಬೇಡ್ರಿ. ಆಕಿ ಆರಾಮಿಲ್ಲಾರ್ದಕ್ಕೆ ಹತ್ರ ಒಂಚೂರು ಮಾತಾಡೋಣನ್ರಿ. ಎಲ್ಲ ನಾನು ಮುಗಿಸ್ಕೊಂಡ್ ಬಂದೀನ್ರಿ ಅಲ್ಲಿ. ಆತಪ್ಪ, ಆಕಿದ ನೋಡಂತವ್ರಿ. ನಮ್ದೆಲ್ಲ ಯಾಕೆ ನೋಡ್ತೀರಿ, ನಮ್ದೆಲ್ಲ ಯಾಕೆ ಕೇಳ್ತೀರಿ? ಆಕಿದ ಬಿಡು, ನಿಮ್ಮ ಚಿಕ್ಕಮ್ಮನ ತಲೆ ಕೆಸ್ಕೋಬೇಡ. ಏನಂದ ವಿನಯ ಡಾಕ್ಟ್ರ್ ಬಂದಿದ್ ನಾನು? ಹ್ಞೂ ಅಪ್ಪ, ನಾನು ಹೋಗಿದ್ದೆ, ಡಾಕ್ಟ್ರ್ ಮೀಟ್ ಆದೆ. ಏನಿಲ್ಲ, ಸ್ವಲ್ಪ ಮಾನಸಿಕವಾಗಿ ಬಹಳ ನೊಂದಾರ ಮತ್ತು ಆಂಗ್ಸೈಟಿ ಜಾಸ್ತಿ ಐತಿ. ಅವಾಗವಾಗ ಅದು ಆಂಗ್ಸೈಟಿದು ಅಟ್ಯಾಕ್ಸ್ ಬರ್ತಿರ್ತಾವೆ, ಪ್ಯಾನಿಕ್ ಅಟ್ಯಾಕ್ ಥರ. ಸ್ವಲ್ಪ ಚಲೋತ್ನಂಗೆ ನೋಡ್ಕೋರಿ ಅಂತ ಅಂದ್ರಪ್ಪ. ಒಂದಿಷ್ಟು ಗುಳಿಗೆ ಕೊಟ್ಟಾರ. ಆಮೇಲೆ ಅವ್ರಿಗೆ ನಾ ಹೇಳ್ದೆ, ನಮ್ಮ ಅಕ್ಕ ನಿದ್ದೆ ಬರಲ್ಲ ಅಂತಿದ್ಲಲ್ರಿ, ಅದಕ್ಕೆ ಏನಾರ ಸೊಲ್ಯೂಷನ್ನು ಅಂತೇಳಿ. ಏನಿಲ್ಲ, ಒಂದು ಸ್ವಲ್ಪ ಧ್ಯಾನ ಆಮೇಲೆ ಪ್ರಾಣಾಯಾಮ ಎಲ್ಲ ಮಾಡಕ್ಕೆ ಹೇಳ್ಯಾರ. ಬಹುಶಃ ಮಾವರ ಜೊತೆಗೆ ಅವ್ರ ಊರಿಗೆ ಹೋದ್ರೆ ಅಲ್ಲಿ ಪ್ರಾಣಾಯಾಮ ಮಾಡಕ್ಕೆ ಆಮೇಲೆ ಯೋಗ ಮಾಡಕ್ಕೆ ಆಕಿ ಮಾಡಲ್ಲ. ಅದಕ್ಕೆ ನಾನು ಇಲ್ಲೇ ನಮ್ಮ ಹತ್ರನ ಇಟ್ಕೊಂಡಿರ್ತೀನಿ. ನಾನು ಜಾನು ನೋಡ್ಕೊಂತೀವಕಿನ್ನ. ಓಕೆ ಅಲ್ಲಪ್ಪ ಮಾವರ? ಓಕೆ ಅಲ್ರಿ? ಯಪ್ಪ ಅಲ್ಲೆಲ್ಲ ಕಳ್ಸಕ್ ಹೋಗ್ಬಿಡ್ರಪ್ಪ. ನಮ್ಮ ಅವ್ವ ನಮ್ಮ ಅಪ್ಪಗೆಲ್ಲ ಬಾಳ ವಯಸ್ಸಿಗೆವು. ಯಾರದ್ರಲ್ಲಿ ನೋಡ್ಕೊಳಕಿನ್ನ ನನ್ನ ತಮ್ಮ ನೋಡಲ್ಲಿ, ನಿಮ್ಮ ಅಕ್ಕನಿಂದ ಅಡ್ಡಾಡಿ ಎಂತ ಪರಿ ತೆಳಗಾಗ ಹೋಗ್ಯಾನ ಅವನು. ಕೂಳಿಲ್ಲ ನೀರಿಲ್ದ ನೋಡು. ಬ್ಯಾಡ್ ಬಿಡು, ನೀವ ಕರ್ಕೊಂಡೋಗಿ ಇಟ್ಕೊಂಡು ಚಂದಾಗ ನೋಡ್ಕೊಂಡು ಆರಾಮಾದ್ಮೇಲೆ ಬೇಕಾರ ಬಿಡುವಂತ್ರಂತ ಕರ್ಕೊಂಡೋಗಿ. ನಾನು ನನ್ನ ತಮ್ಮಗೂ ಹೇಳ್ತೀನಿ, ಇನ್ನೊಂದು ಮದುವೆ ಆಗ್ಲಾ, ಯಾಕೆ ನಿನಗ ಏನಾಗದಲ್ಲ, ನಿನಗೂ ಮಕ್ಕಳು ಮರಿ ಇಲ್ದ ನನಗೂ ಮಕ್ಕಳು ಮರಿ ಇಲ್ದ, ನಮ್ಮ ಅಪ್ಪಂದು ವಂಶರ ಹೆಂಗ್ ಬೆಳಿಬೇಕಂತಂದ ನನ್ನ ತಮ್ಮನವ ನನ್ನ ಮಾತ ಕೇಳ್ಸೋದಲ್ಲ. ಏನ್ ಮಾಡ್ಬೇಕು? ಚಿಕ್ಕಮ್ಮರ, ಇದು ದವಾಖಾನಿ ರೀ, ಸ್ವಲ್ಪ ಮೆಲ್ಲಗೆ ಮಾತಾಡ್ರಿ. ಒಳಗೆ ಹೋಗನ್ರಿ ಜೊತೆಕನ ಹತ್ರ. ನಾನು ಮೊನ್ನೆ ಭೇಟಿಯಾಗಿದ್ನಲ್ಲ ವಿನಯ, ಅವತ್ತು ಡಾಕ್ಟ್ರ್ ಅದ ಅಂದ, ಏನಿಲ್ರಿ, ದೇಹಕ್ಕೆ ಏನಾರ ರೋಗ ಆಗಿದ್ರೆ ನಾವು ವಾಸಿ ಮಾಡ್ತೀವಿ, ಮನ್ಸಿನ ರೋಗಕ್ಕೆ ಔಷಧಿ ಇಲ್ಲ ಅಂತನ ಅಂದ. ನೋಡೋಣಂತ, ಬರ್ರಿ ಒಳಗೊಂಬರ್ರಿ, ಯಾಕೆನ್ ಕರ್ಕೊಂಡು ಹೋಗೋಣ. ಜ್ಯೋತಿ ಮಗಳ, ಜ್ಯೋತಿ ಏ ಜ್ಯೋತಿ. ಅಕ್ಕ ಜೊತೆಕ ಅಣ್ಣ, ಅಪ್ಪ, ಅಕ್ಕ, ಜಾನು, ಯಾವಾಗ ಬಂದ್ರಿ ಎಲ್ರು? ಎಷ್ಟು ಖುಷಿ ಆಗತ್ತೆ ನಿಮ್ಮನ್ನ ಒಟ್ಟಿಗೆ ನೋಡಿ ಎಲ್ರು. ಯಾವಾಗ ಬಂದ್ರಿ? ಜ್ಯೋತಿ, ನೀನು ಜಾಸ್ತಿ ಜೋರಾಗಿ ಮಾತಾಡ್ಬಿಡವ. ಎಕ್ಸೈಟ್ ಆಗ್ಬಾರ್ದಂತ ಹೇಳ್ಯಾರ ಡಾಕ್ಟ್ರು. ಅಷ್ಟೇ ಜೋರ್ ಮಾತಾಡ್ತಿದ್ದಿ, ನಾವೆಲ್ಲರೂ ಇಲ್ಲೇ ಅದೀವಲ್ಲ. ಹ್ಞೂನ್ರಿ, ಆತ್ರಿ, ಮಾತಾಡಲ್ರಿ ಅಪ್ಪ. ಅಪ್ಪ, ನಾವು ಮನೆಗೆ ಹೋಗನ್ರಿ ಅಪ್ಪ, ನಂಗೆ ಇಲ್ಲಿರಕ್ಕೆ ಆಗ್ತಿಲ್ಲ. ಹೂನವ್ವ, ಇವತ್ತು ನಿನ್ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಂತನ ಎಲ್ಲರೂ ಬಂದೀವಿ. ನೀನು ಒಂದು ಕೆಲಸ ಮಾಡಿಬಿಡು, ವಿಜ್ಞಾನ್ ಜೊತೆಗೆ ಜಾನು ಜೊತೆಗೆ ನಿಮ್ಮ ಚಿಕ್ಕ ಹೋದಳಲ್ಲ, ನಿಮ್ಮ ಚಿಕ್ಕವ್ರ ಊರಿಗೆ ಹೋಗ್ಬಿಡು.
ನಮ್ಮ ಚಿಕ್ಕಮ್ಮನ ಮನೆಗ ಅಥವಾ ಊರಿಗ ಅಪ್ಪ? ನಾನು ಮಾವನ ಜೊತೆಗೆ ಅಜ್ಜಿ ಊರಿಗೆ ಹೋಗಲ್ಲ ಅಪ್ಪ. ಇಲ್ಲ ಮಗಳ, ಇಲ್ಲ. ನೀನು ಸದ್ಯಕ್ಕೆ ನಿಂಗೊಂದಿಷ್ಟು ಆರಾಮಾಗೋವರೆಗೂ ವಿನ್ಯಾ ಜೊತೆಗೆ ಜಾನು ಜೊತೆಗೆ ನಿನ್ನ ಚಿಕ್ಕಮ್ಮನ ಊರಾಗ ಇರುವಂತೆ ಅಂತವ. ಹಾಂ, ನಿಮ್ಮ ಚಿಕ್ಕಮ್ಮನ ಊರಿಗೆ ಹೋಗುವಂತೆ ಅಂತ. ಹಾಂ, ಹೋಗೋಣ ಮನೆಗೆ. ಅಪ್ಪ ಈಗ ಹೋಗ್ಬಿಡೋಣ. ಮೆಲ್ಲ ಕೇಳು. ಎದ್ದೇಳಕ್ಕಾಗುತ್ತಾ? ಎಬ್ಬಿಸ್ಲಾ? ಎದ್ದೇಳು, ಮೆಲ್ಲಕ್ಕೆ ಎದ್ದೇಳು. ಜಾನು. ಮಾವ. ಏನ್ ಮಾವ? ಅಲ್ಲ, ಜ್ಯೋತಿ ಅನ್ನಕ್ಕೋಗಿ ಜಾನು ಅಂದೆ. ಜ್ಯೋತಿ, ನಮ್ಮ ಮನೆಗೆ ಯಾಕೆ ಬರಲ್ಲ ನೀನು? ನಾನು ನೀನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ನೋಡಿಲ್ಲಿ. ನಾ ಹೆಂಗಾಗಿನಿ, ಎಷ್ಟು ತೆಳಗಾಗಿನಿ. ಒಂದು ಮಾತನು ಆರಾಮದೇನು ಅಂತ ಕೇಳಿಲ್ಲ ನೀನು. ನಿನಗೆ ಅಷ್ಟು ಬೇಡಾಗೆ ನಾನು. ಅಲ್ಲ, ನೀವು ದಿನ ಇಲ್ಲೇ ಇರ್ತಿದ್ರಲ್ಲ, ಹಾಗಾಗಿ ನಾನೇನು ಕೇಳಲಿಲ್ಲ ಅಷ್ಟ. ಬೇಜಾರಾಗಬೇಡಿ ಮಾವ. ನಾನು ಸ್ವಲ್ಪ ಆರಾಮಾಗೋವರೆಗೂ ನಾನು ನೋಡ್ಕೊಳಕ್ಕೆ ಯಾರೂ ಇಲ್ಲಲ್ಲ, ಜಾನು ನೋಡ್ಕೊತಾಳ. ನಾ ಜಾನು ಜೊತೆಗೆ ಇರ್ತೀನಿ ಮಾವ. ಜಾನಕಿ ಅವ್ರ ಚಿಕ್ಕಮ್ಮನವ್ರಿಗೆ ಹೋದ್ರ ನಾನು ಜಾನಕಿನ ನೋಡಕ್ಕೆ ಹೋಗೋದು ಕಷ್ಟ ಆಗುತ್ತಾ? ಅದ ಜಾನಕಿನ ನಮ್ಮೂರಾಗ ಕರ್ಕೊಂಡು ಇಟ್ಕೊಂಡ್ರ ಹಂಗೆ ಮಾಡ್ತೀನಿ ತಡಿ. ಒಳ್ಳೆ ಐಡಿಯಾ ಮಾವ. ನನ್ನ ಹೆಂಡತಿ ಇಲ್ದ ನನ್ನ ಮನಿನೂ ಎಲ್ಲ ಬಿಕೋ ಅನ್ನಕತ್ತೈತೆ ಮಾವ. ಅದಕ್ಕೆ ನಾನು ನನ್ನ ಹೆಂಡತಿ ಕರ್ಕೊಂಡು ನಮ್ಮೂರಿಗೆ ಹೋಗ್ಬಿಡ್ತೀನಿ ತೋರಿ ಮಾವ. ಲೋ ಕಾಳಿ, ನಿನಗೇನು ಬಂದೈತ್ಲ? ಅಲ್ಲಿ ಅವ್ಗ ಅಪ್ಪಗ ಅಷ್ಟು ವಯಸ್ಸಾಗೈತಿ, ನೋಡ್ಕೊಳಕ್ಕಾಗತ್ತಾ? ಅದಕ್ಕ ಈಗ ಹೆಂಗೂ ಜಾನಕಿ ಇದ್ದಾಳಲ್ಲ, ಜಾನಕಿ ಬೇಕಿದ್ರೆ ಅವ್ರ ಅಕ್ಕನ ಜೊತೆಗೆ ನಮ್ಮೂರಿಗೆ ಬಂದ್ಬಿಡ್ಲಿ. ನಾನು ಜಾನಕಿ ಜ್ಯೋತಿ ನಾನು ಜಾನು ಸೇರಿ ಜ್ಯೋತಿನ ಚಲೋತ್ನಾಗೆಲ್ಲ ನೋಡ್ಕೊಂತೀವಿ. ಅದು ಆಮೇಲೆ ಎಲ್ಲ ಜ್ಯೋತಿದೆಲ್ಲ ಜಾನುನೇ ಮಾಡ್ತಾಳಲ್ಲ, ಅವಾಗ ಅವ್ಗ ಅಪ್ಪಗ ಏನು ಕಷ್ಟ ಆಗಲ್ಲಕ್ಕ ಮಾವ. ಜಾನಕಿನೂ ಕರ್ಕೊಂಡು ನಾನು ಜ್ಯೋತಿನೂ ಕರ್ಕೊಂಡು ನಮ್ಮೂರಿಗೂ ಹೋಗ್ಬಿಡ್ತೀನಿ ಬಿಡ್ರಿ ಮಾವ. ನಾವಲ್ಲ, ನಾವು ಊರಿಗೆ ಹೋಗಲ್ಲ ವಿನಯ್. ನನ್ನ ಊರಿಗೆ ಕಳಿಸ್ಬೇಡ ವಿನಯ್ ಪ್ಲೀಸ್. ಜಾನು ಅಪ್ಪ, ನಾವು ಹೋಗಲ್ಲ ಅಪ್ಪ. ಅಲ್ಲಿ ಜಾನನ್ ಕರ್ಕೊಂಡಂತ್ರ ಮೊದಲೇ ಹೋಗಲ್ಲ ಅಪ್ಪ ನಾನು. ಅಳಿಯಂದ್ರ ಬ್ಯಾಡ್ರಿ, ಯಾಕಂದ್ರಿ ಆಕೆಗಿನ ಭಾಳ ರೆಸ್ಟ್ ಬೇಕು. ಅಲ್ಲಿ ನಿಮ್ಮೂರಾಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ, ಬಳ್ಳಾರಿ ಹತ್ರ ಆಗುತ್ತಲ್ರಿ, ಹಾಗಾಗಿ ಅಲ್ಲಿ ಬಿಸಿಲು ಜಾಸ್ತಿ. ನಮ್ಮದು ನೀರಾವರಿ ಆಗತ್ರಿ. ಒಂದು ಸ್ವಲ್ಪ ಇಲ್ಲೇ ಇರಲ್ರಿ ಆಕೆ. ಅವ್ರ ಚಿಕ್ಕಮ್ಮನ ಮನೆಯಾಗ ಆಕೆ ಆರಾಮಾದ್ಮ್ಯಾಗ ಕರ್ಕೊಂಡು ಹೋಗಂದ್ರಿ ಅಂತ. ಈಗ ಆಕೆ ಒಲ್ಲೆ ಅಂತಂದು ನೋಡ್ರಿ ಅಳೋದು ಪಾಪ. ನನ್ನ ತಂಗಿ ಎಲ್ಲೂ ಯಾರ ಜೊತೆಗೂ ಹೋಗಲ್ಲ. ನಾನು ಜಾನಕಿ ಸೇರ್ಕೊಂಡು ನನ್ನ ತಂಗಿ ನೋಡ್ಕೋತೀವಿ. ನಾನು ಜ್ಯೋತಿನ ಕರ್ಕೊಂಡು ಬೆಂಗಳೂರಿಗೆ ಹೊಂಟೀನಿ ನಾಡಿದ್ದು. ಯಾರು ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ತಂಗಿ ಬಗ್ಗೆ. ನಾನು ನನ್ನ ತಂಗಿನೆಲ್ಲ ನೋಡ್ಕೋತೀನಿ, ನನಗೆ ಗೊತ್ತೈತಿ. ಜಾನಕಿನೂ ಎಲ್ಲೂ ಹೋಗಲ್ಲ, ಜ್ಯೋತಿನೂ ಎಲ್ಲೂ ಹೋಗಲ್ಲ. ನನ್ನ ಜೊತೆಗೆ ಚಿಕ್ಕಮ್ಮನೂರಾಗ ಇರ್ತಾರ ಅಷ್ಟ. ಮತ್ತು ನಾ ಯಾರಿಗೂ ಏನು ಎಕ್ಸ್ಟ್ರಾ ಹೇಳಕ್ ಹೋಗಲ್ಲ. ಅಪ್ಪ, ನಿನ್ಗ ಹೇಳ್ತಿರೋದು ಅರ್ಥ ಆತಾ? ಕಳ್ಳನ್ ಮಗ ನನ್ನ ಪ್ಲ್ಯಾನಿಗೆಲ್ಲ ತಣ್ಣೀರು ಹಾಕ್ತಾನ. ಏನು ಮಾಡಲಿ ನಾನು? ಜಾನುನ್ ಹೆಂಗಾರ ಮಾಡಿ ಮದುವೆ ಆಗಬೇಕು. ಅದಕ್ಕೆ ಈ ಜ್ಯೋತಿನೇ ಅಡ್ಡ. ಈ ಜ್ಯೋತಿನ ಹೆಂಗಾರ ಮಾಡಿ ಮುಗಿಸೋಣ ಅಂತಂದ್ರೆ ಯಾವುದೂ ಆಗ್ತಿಲ್ಲ. ಏನಾರು ಉಪಾಯ ಮಾಡ್ತೀನಿ. ಈಗ ಸದ್ಯಕ್ಕೆ ಹೋಗಕ್ಕೆ ಬಿಡ್ತೀನಿ. ಹೋಗಲಿ, ಈಗ ನಾ ಹಠ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಜ್ಯೋತಿಗೆ ಇಷ್ಟ ಇಲ್ಲ. ಏನು ಮಾಡಬೇಕು? ಹೆಂಡತಿ ಜೊತೆ ಬಾಳೆ ಮಾಡೋ ಅದೃಷ್ಟ ನನಗಿಲ್ಲ. ಆತ್ ಬಿಡ್ರಿ ಮಾವರ್, ವಿನಯ್ನ ಕರ್ಕೊಂಡು ಹೋಗ್ಲಿ. ವಿನಯ್ ಆಯಿತು ಜ್ಯೋತಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ನೀ ಬಾ. ನೀ ಆರಾಮಾಗೋವರೆಗೂ ನಾನು ನಿನ್ನೆಲ್ಲೂ ಕಳಿಸಲ್ಲ. ನೀ ಗಾಬರಿ ಆಗ್ಬೇಡ, ನಾನದೀನಿ. ನಿಮ್ಮ ಅಣ್ಣದನ. ಧೈರ್ಯವಾಗಿರು. ಅಕ್ಕ, ಜಾನು, ನಾವೆಲ್ಲ ಅದೀವಲ್ಲ, ಯಾಕೆ ಅಳ್ತಿದಿ? ಕಣ್ಣೊರ್ಸ್ಕೊ. ನೀ ಹಿಂಗದ ಸ್ಟ್ರೆಸ್ ಮಾಡ್ಕೊಂಡ್ರೆ ನೀ ಆರಾಮಾಗೋದಲ್ಲ ನೋಡು. ಏನು ಮೊದಲು ನೀ ಆರಾಮಾಗೋದು ಇಂಪಾರ್ಟೆಂಟು. ಕಣ್ಣೊರ್ಸ್ಕೊ. ನಾನದೀನಲ್ಲ, ಅಪ್ಪಾಜಿ ಐತಿ, ಅಣ್ಣದನ, ಯಾಕಷ್ಟಕ್ಕೊಂದು ಅಳ್ತಿದಿ?